ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ನಾವು ಈ ದಿನ ಭಗವದ್ಗೀತೆ ಯಥಾರೂಪದ ಮೊದಲನೇ ಅಧ್ಯಾಯ ಮೊದಲನೇ ಶ್ಲೋಕವನ್ನು ತಿಳ್ಕೊಂಡಿದ್ವಿ. ಇವತ್ತು ಮೊದಲನೇ ಅಧ್ಯಾಯದ 2ನೇ ಶ್ಲೋಕದಿಂದ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನಿ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾನ್. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತರುಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಲ್ಲರಿಗೂ ಸ್ವಾಗತ. ಶ್ಲೋಕ 2. ಸಂಜಯ ಉವಾಚ ದೃಷ್ಟ್ವಾ ತು ಪಾಂಡವಾನೀಕಂ ಯೂಢಂ ದುರ್ಯೋಧನಸ್ತಥಾ ಆಚಾರ್ಯಮುಪಸಂಗಮ್ಯ ರಾಜಾ ವಚನಂ ಅಬ್ರವೀತ್. ಮತ್ತೊಮ್ಮೆ ಹೇಳ್ತೀನಿ. ಸಂಜಯ ಉವಾಚ ದೃಷ್ಟ್ವಾ ತು ಪಾಂಡವಾನೀಕಂ ಯೂಢಂ ದುರ್ಯೋಧನಸ್ತಥಾ ಆಚಾರ್ಯಮುಪಸಂಗಮ್ಯ ರಾಜಾ ವಚನಂ ಅಬ್ರವೀತ್. ಸಂಜಯ ಉವಾಚ ದೃಷ್ಟ್ವಾ ತು ಪಾಂಡವಾನೀಕಂ ಯೂಢಂ ದುರ್ಯೋಧನಸ್ತಥಾ ಆಚಾರ್ಯಮುಪಸಂಗಮ್ಯ ರಾಜಾ ವಚನಂ ಅಬ್ರವೀತ್. ಪದಗಳ ಅರ್ಥ. ಸಂಜಯ ಉವಾಚ, ಸಂಜಯನು ಹೇಳಿದನು, ದೃಷ್ಟ್ವಾ ನೋಡಿದ ನಂತರ, ತು ಆದರೆ, ಪಾಂಡವ ಅನೇಕಂ ಪಾಂಡವರ ಸೈನಿಕರನ್ನು, ಯೂಢಂ ವ್ಯೂಹದ ವ್ಯವಸ್ಥೆಯಲ್ಲಿದ್ದ, ದುರ್ಯೋಧನ ರಾಜನು, ತದಾ ಆಗ, ಆಚಾರ್ಯ ಗುರುಗಳನ್ನು ಉಪಸಂಗಮ್ಯ ಸಮೀಪಿಸಿ, ರಾಜನಾದ ವಚನ ಮಾತುಗಳನ್ನು ಅಬ್ರವೀತ್ ಹೇಳಿದನು. ಅನುವಾದ ಭಾವಾರ್ಥ. ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದ್ಗೆ ಜಯವಾಗಲಿ. ಅನುವಾದ. ಸಂಜಯ ಹೇಳಿದ, ರಾಜನೇ, ಪಾಂಡುಪುತ್ರರ ಸೈನ್ಯವನ್ನು ವೀಕ್ಷಿಸಿ ರಾಜ ದುರ್ಯೋಧನನು ತನ್ನ ಗುರುಗಳ ಬಳಿಗೆ ಹೋಗಿ ಈ ಕೆಳಗಿನ ಮಾತುಗಳನ್ನು ಹೇಳಿದನು. ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ಸಂಜಯ ಏನು ಕೌರವರು ಪಾಂಡವರು ಆ ಒಂದು ಸೈನ್ಯವ್ಯೂಹವನ್ನ ರಚನೆ ಮಾಡಿದ್ರಲ್ಲ, ಅದನ್ನೆಲ್ಲ ನೋಡಿ, ಆ ಪಾಂಡವರು ರಚನೆ ಮಾಡಿದಂತ ಆ ಸೈನ್ಯವ್ಯೂಹವನ್ನ ನೋಡಿ ರಾಜ ದುರ್ಯೋಧನ ಏನ್ ಮಾಡ್ತಾ ಇದ್ದಾನೆ, ಗುರುವಿನ ಬಳಿಗೆ ಹೋಗ್ತಾ ಇದ್ದಾನೆ. ಹೋಗಿ ಈ ಮಾತುಗಳನ್ನ ಗುರುವಿಗೆ ಹೇಳ್ತಾ ಇದ್ದಾನೆ ಅನ್ನೋದನ್ನ ನಮ್ಗಿಲ್ಲಿ ಹೇಳ್ತಾ ಇದ್ರೆ. ಭಾವಾರ್ಥದಲ್ಲಿ ನೋಡೋಣ. ಧೃತರಾಷ್ಟ್ರನು ಹುಟ್ಟು ಕುರುಡ, ದುರಾದೃಷ್ಟವಶತ್ ಅವನು ಆಧ್ಯಾತ್ಮಿಕವಾಗಿಯೂ ಕುರುಡ. ಅಂದ್ರೆ ಧೃತರಾಷ್ಟ್ರ ಮೂಲತಃ ಕುರುಡ ಆಗಿದ್ದ. ಕೌರವರು ಅಂದ್ರೆ ಧೃತರಾಷ್ಟ್ರ ಮತ್ತೆ ಪಾಂಡವರು ಒಂದೇ ಕುಟುಂಬದಲ್ಲಿ ಆಗಿದ್ರು. ಆದ್ರೆ ಪಾಂಡುವಿನ ಅಣ್ಣ ಧೃತರಾಷ್ಟ್ರ ಅಲ್ವಾ, ಅವನು ಮೂಲತಃ ಕುರುಡ ಆಗಿದ್ರಿಂದ ಅವನಿಗೆ ರಾಜ್ಯವನ್ನ ಆಳೋದಕ್ಕೆ ಆ ಸಿಂಹಾಸನವನ್ನ ಒಬ್ಬ ಕುರುಡಂಗೆ ನಾವು ಸಿಂಹಾಸನ ಕೊಟ್ರೆ ಅವರು ಸರಿಯಾದ ರೀತಿಯಲ್ಲಿ ನಡ್ಸ್ಕೊ ಹೋಗೋದಿಲ್ಲ. ಹಾಗಾಗಿ ಪಾಂಡು ಆ ಸಿಂಹಾಸನದಲ್ಲಿತ್ತು. ಈಗ ಪಾಂಡು ಮತ್ತೆ ಸತ್ತೋದ್ರು, ಮಕ್ಕಳೆಲ್ಲ ಚಿಕ್ಕವರಾಗಿದ್ರು. ಈಗ ಹೋದ್ರು ಏನೋ ಮಕ್ಕಳುಗಳು ಪಾಂಡುವಿಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಹಾಗಾಗಿ ಅದು ಕುರುಡ ಆಗಿರೋದ್ರಿಂದ ದುರಾದೃಷ್ಟವತ್ತ ಅವರು ಆಧ್ಯಾತ್ಮಿಕವಾಗೂ ಕುರುಡ, ಅಂದ್ರೆ ಅವರ ಮನಸ್ಸಿನಲ್ಲೂ ಕೂಡ ಮಾನಸಿಕವಾಗೂ ಕುರುಡ ಆಗಿದ್ರು, ದೈಹಿಕವಾಗೂ ಕುರುಡ ಆಗಿದ್ರು ಅನ್ನೋದನ್ನ ನಮಗೆ ತಿಳಿಸ್ತಾ ಇದ್ರೆ. ಧರ್ಮದ ವಿಷಯದಲ್ಲಿ ತನ್ನ ಮಕ್ಕಳು ತನ್ನಷ್ಟೇ ಕುರುಡರು. ಈ ಧರ್ಮ ಅನ್ನೋ ವಿಷಯ ಬಂದಾಗ ಧೃತರಾಷ್ಟ್ರನ ಮಕ್ಕಳು ಧೃತರಾಷ್ಟ್ರನಷ್ಟೇ ಕುರುಡರಾಗಿದ್ರು ಅನ್ನೋದನ್ನ ನಮಗೆ ತಿಳಿಸ್ತಾ ಇದ್ರೆ. ಹುಟ್ಟಿನಿಂದ ಧರ್ಮಿಷ್ಠರಾಗಿದ್ದ ಪಾಂಡವರೊಡನೆ ತಮ್ಮ ಮಕ್ಕಳು ಒಪ್ಪಂದ ಮಾಡಿಕೊಳ್ಳಲು ಎಂದೂ ಸಾಧ್ಯವಿಲ್ಲ ಎಂದು ಅವನಿಗೆ ಖಚಿತವಾಗಿತ್ತು. ಅಂದ್ರೆ ಅವ್ರು ಹುಟ್ಟಿದವಿಂದ ಪಾಂಡವರು ಧರ್ಮಿಷ್ಠರೇ ಆಗಿದ್ರು. ಅಂತ ಮಕ್ಕಳುಗಳ ಜೊತೆ ಈ ಧೃತರಾಷ್ಟ್ರನ ಮಕ್ಕಳು ಏನ್ ಮಾಡಿದ್ರು, ಒಪ್ಪಂದವನ್ನ ಮಾಡಿಕೊಳ್ಳಲು ಸಾಧ್ಯನೇ ಇಲ್ಲ ಅನ್ನೋದು ಅವನಿಗೆ ಖಚಿತವಾಗಿ ಗೊತ್ತಿತ್ತು. ಆದ್ರೂ ಅವನಿಗೆ ಯಾತ್ರಾ ಸ್ಥಳದ ಪ್ರಭಾವದ ಬಗ್ಗೆ ಅನುಮಾನವಿದ್ದೇ ಇತ್ತು. ಅಂದ್ರೆ ಆ ಯಾತ್ರಾ ಸ್ಥಳದಲ್ಲಿ ಯಾರು ಧರ್ಮಿಷ್ಠರು ಅವ್ರು ಮಾತ್ರ ಗೆಲ್ತಾರೆ
ಇದ್ದಾರೆ ಅಂತ ಗೊತ್ತಿತ್ತು. ಇವ್ರ ಮಕ್ಕಳ ಮೇಲೂ ಅವನಿಗೆ ಅನುಮಾನ ಇತ್ತು. ಹಾಗಾಗಿ ಅವನಿಗೆ ಆ ಒಂದು ಸಂದೇಶ ಅನ್ನೋದು ಇದ್ದೇ ಇತ್ತು. ರಣರಂಗದಲ್ಲಿ ಏನಾಯಿತು ಎಂದು ಕೇಳುವುದರಲ್ಲಿ ಧೃತರಾಷ್ಟ್ರನ ಉದ್ದೇಶವೇನು ಎಂದು ಸಂಜಯ ಅರ್ಥ ಮಾಡಿಕೊಳ್ಳಬಲ್ಲವನಾಗಿದ್ದ. ಅಂದ್ರೆ ಆ ರಣರಂಗದಲ್ಲಿ ಯುದ್ಧ ಏನ್ ಮಾಡ್ತಾ ಇದ್ದಾರೆ ನನ್ನ ಮಕ್ಕಳು ಮತ್ತೆ ಪಾಂಡವರು ಇಬ್ರು ಹೋಗಿ ಅಂತ ಕೇಳಿದ್ರಲ್ಲ, ಯಾವ ಉದ್ದೇಶ ಇಟ್ಕೊಂಡು ಧೃತರಾಷ್ಟ್ರ ಸಂಜಯನ ಹತ್ರ ಕೇಳ್ತಾ ಇದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಲ್ಲವನಾಗಿ ಅಷ್ಟು ಬುದ್ಧಿವಂತ ಆಗಿದ್ದ ಸಂಜಯ. ಆದುದರಿಂದ ಸಂಜಯನು ವಿಷಣನಾಗಿದ್ದ ರಾಜನಿಗೆ, ಅಂದ್ರೆ ಅವನ ಆ ದುರ್ಬುದ್ಧಿಯನ್ನ ತುಂಬಿಕೊಂಡಿದ್ನಲ್ಲ, ಆ ರಾಜನಿಗೆ ಇನ್ನೂ ಉತ್ಸಾಹ ಬರಿಸ್ಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾನೆ. ರಾಜನಿಗೆ ಅವನು ಮಕ್ಕಳು ಧರ್ಮ ಕ್ಷೇತ್ರದ ಪ್ರಭಾವದಿಂದ ಯಾವುದೇ ರೀತಿಯ ರಾಜಿ ಮಾಡಿಕೊಳ್ಳುವುದಿಲ್ಲ ಎಂದು ಭರವಸೆ. ಈ ಧರ್ಮಕ್ಷೇತ್ರದ ಪ್ರಭಾವದಿಂದಾಗಿ ನಿನ್ನ ಮಕ್ಕಳುಗಳು ಯಾವುದೇ ರೀತಿಯನ್ನು ರಾಜಿ ಮಾಡ್ಕೊಳ್ಳೋದಿಲ್ಲ ಅನ್ನೋ ಭರವಸೆಯನ್ನ ನೀಡಿದ. ದುರ್ಯೋಧನನು ಪಾಂಡವರ ಸೇನಾಬಲವನ್ನ ಈ ಪಾಂಡವರ ಸೇನಾಬಲವನ್ನ ವೀಕ್ಷಿಸಿದ ನಂತರ ಸನ್ನಿವೇಶವನ್ನ ವಾಸ್ತವವಾಗಿ ತಿಳಿಸಿಕೊಡಲು ಸೈನ್ಯಾಧಿಪತಿ ದ್ರೋಣಾಚಾರ್ಯರ ಬಳಿಗೆ ಹೋದ. ಇಲ್ಲಿ ಈ ದುರ್ಯೋಧನ ಅಲ್ಲಿದ್ದಂತ ಆ ಪಾಂಡವರ ಸೈನ್ಯವನ್ನೆಲ್ಲ ನೋಡಿ ಆ ಸೈನ್ಯ ಬಲವನ್ನು ವೀಕ್ಷಿಸಿ ಅವನು ಗುರುಗಳ ಬಳಿಗೆ ಹೋದ. ಅಂದ್ರೆ ಇಲ್ಲಿ ದ್ರೋಣಾಚಾರ್ಯರು ಅವರ ಪಕ್ಷದಲ್ಲಿ ಸೈನ್ಯಾಧಿಪತಿ ಆಗಿದ್ರು. ಆಗ ಆ ಸೈನ್ಯಾಧಿಪತಿ ದ್ರೋಣಾಚಾರ್ಯರ ಬಳಿಗೆ ಹೋಗಿ ಹೇಳ್ತಾರೆ, ದುರ್ಯೋಧನನು ರಾಜನೆಂದು ದುರ್ಯೋಧನ ಅವನೊಬ್ಬ ರಾಜ ಅಂತ ನಾವು ಹೇಳಿದ್ರು ಸನ್ನಿವೇಶ ಅಲ್ಲಿ ಗಂಭೀರವಾಗಿದ್ದರಿಂದ ಅವನು ಸೈನ್ಯಾಧಿಪತಿಗಳ ಬಳಿಗೆ ಹೋಗಬೇಕಾಯಿತು. ಅಂದ್ರೆ ದುರ್ಯೋಧನನೇ ಇಲ್ಲಿ ರಾಜ ಆಗಿದ್ದ, ಕೌರವರ ಪಕ್ಷದಲ್ಲಿ ದುರ್ಯೋಧನ ರಾಜ ಆಗಿ ಆ ಒಂದು ಆಳ್ವಿಕೆಯನ್ನ ಮಾಡ್ಬೇಕಾಗಿತ್ತು, ಯುದ್ಧವನ್ನ ಮಾಡ್ಬೇಕಾಗಿತ್ತು. ಅದು ಗಂಭೀರವಾಗಿರೋದ್ರಿಂದ ಅಲ್ಲಿ ಬಲಿಷ್ಠರು ಧರ್ಮಿಷ್ಠರು ಪಾಂಡವರು ಇದ್ದುದರಿಂದ ಅವನು ಏನ್ ಮಾಡ್ದ, ಸೈನ್ಯಾಧಿಪತಿಯ ಬಳಿಗೆ ಹೋಗ್ಬೇಕಾಗಿತ್ತು. ಆದುದರಿಂದ ಅವನ ರಾಜಕಾರಣಿಯಾಗಲು ಅರ್ಹನಿದ್ದ. ಅಂದ್ರೆ ಒಂದು ಯುದ್ಧವನ್ನ ಮಾಡಬೇಕು ಅಂತಂದ್ರೆ ರಾಜಕೀಯ ಕುತಂತ್ರವನ್ನ ಉಪಯೋಗಿಸ್ಬೇಕು, ಅಲ್ಲಿ ಅವನು ಅರ್ಹನಿದ್ದ. ಯಾರು? ದುರ್ಯೋಧನ. ಆದರೆ ದುರ್ಯೋಧನನ ರಾಜತಾಂತ್ರಿಕ ಸೋಗು ಪಾಂಡವರ ಸೈನ್ಯವನ್ನು ಕಂಡಾಗ ಆತನಿಗಿದ್ದ ಭಯವನ್ನ ಮುಚ್ಚಿಡಲಾಗಲಿಲ್ಲ. ಯಾವಾಗ ಇವನು ರಾಜಕೀಯ ತಂತ್ರವನ್ನ ಬಳಸಕ್ ಹೋದ, ಆದ್ರೂ ಆ ಪಾಂಡವರಲ್ಲಿದ್ದಂಥ ಆ ಧರ್ಮನಿಷ್ಠವನ್ನ ನೋಡಿ ಆ ಸೈನ್ಯವ್ಯೂಹವನ್ನ ನೋಡಿ ಇವನಿಗೆ ಏನಾಗ್ತು, ತನ್ನ ಮನಸ್ಸಲ್ಲಿದ್ದಂತಹ ಭಯವನ್ನ ಮುಚ್ಚಿಟ್ಕೊಳಕ್ ಆಗ್ಲೇ ಇಲ್ಲ. ಅದನ್ನ ಅವನು ತೋರಿಸ್ಕೊಬಿಟ್ಟ. ದ್ರೋಣಾಚಾರ್ಯ ಹತ್ರ ಬಂದು ತನ್ನ ಮನಸ್ಸಿನಲ್ಲಿ ಅವನು ಯುದ್ಧ ಮಾಡ್ಬೇಕಾದ್ರೆ ಅವನಿಗೆ ಧೈರ್ಯ ಇರ್ಬೇಕಾಗಿತ್ತು. ಯಾಕೆ? ಅವನು ಧರ್ಮನಿಷ್ಠ ಆಗಿದ್ರೆ ಧೈರ್ಯವಾಗಿರ್ತಾ ಇದ್ದ. ಅಲ್ಲಿ ಅವನು ಮಾಡ್ತಾ ಇರೋದೇ ತಪ್ಪು, ಮೋಸ. ಹಾಗಾಗಿ ಏನಿತ್ತು, ಅವನ ಹೃದಯದಲ್ಲಿ ಭಯ ಅನ್ನೋದಿತ್ತು. ಆ ಭಯವನ್ನ ಅವನು ಎದುರುಗಡೆ ಪಕ್ಷದವರಿಗೆ ತೋರಿಸ್ಕೊಂಡ. ಇಲ್ಲಿ ದ್ರೋಣಾಚಾರ್ಯರ ಹತ್ರ ಬಂದ ಆ ಭಯದಿಂದಲೇ ಇಲ್ಲಿ ಅವನು ಇದನ್ನ ನಮ್ಗೆ ಈ ಶ್ಲೋಕದಲ್ಲಿ ತಿಳಿಸ್ಕೊಡ್ತಾ ಇದೆ. ಮುಂದೆ ಏನಾಗುತ್ತೆ ಮುಂದಿನ ಶ್ಲೋಕದಲ್ಲಿ ನೋಡೋಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಹರೇ ಕೃಷ್ಣ. ಪ್ರಣಾಮಗಳು.